ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 8ನೇ ವಾಕ್ಯ. ಅವರ ನಾಲಿಗೆಯು ಕೊಲ್ಲುವ ಬಾಣವಾಗಿದೆ, ಅದು ಸುಳ್ಳನ್ನೇ ಆಡುತ್ತದೆ. ಒಬ್ಬನು ತನ್ನ ನೆರೆಯವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದರೂ ತನ್ನ ಹೃದಯದಲ್ಲಿ ಅವನಿಗಾಗಿ ಹೊಂಚು ಹಾಕುತ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರ ನಾಲಿಗೆಯು ಕೊಲ್ಲುವ ಬಾಣವಾಗಿದೆ. ಏನಾಗಿದೆ ಅಂತೆ? ಕೊಲ್ಲುವ ಬಾಣವಾಗಿದೆ, ಅದು ಸುಳ್ಳನ್ನೇ ಹಾಡುತ್ತದೆ. ಯಾವಾಗ ನೋಡಿದ್ರು ಬೇರೆ ಸುಳ್ಳು ಹೇಳ್ತಾರೆ, ಯಾವುದು ಕೇಳಿದ್ರು ಸುಳ್ಳು ಹೇಳ್ತಾರೆ. ಯಾವುದೇ ಒಂದು ವಿಚಾರವನ್ನು ಕೇಳುವಾಗ ಬೇರೆ ಸುಳ್ಳುಗಳನ್ನೇ ಆಡಿಕೊಂಡು ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಾ ಆ ಸುಳ್ಳಲ್ಲೇ ಮನೆ ಕಟ್ಟುತ್ತಾ ಇರ್ತಾರೆ ಪ್ರಿಯರೇ. ಅಂತ ಜನರಿರ್ತಾರೆ. ಆದ್ರಿಂದ ಒಬ್ಬನು ತನ್ನ ನೆರೆಯವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದರು ಅವನ ಮನಸ್ಸಿನಲ್ಲಿ ಅವನಿಗೆ ಏನಂತ ಬಯಸ್ತಾನಂತೆ? ನೆರೆಯವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದ್ರು ತನ್ನ ಹೃದಯದಲ್ಲಿ ಅವನಿಗಾಗಿ ಹೊಂಚು ಹಾಕುತ್ತಾನೆ. ನೋಡ್ರಿ, ಒಬ್ಬ ಮನುಷ್ಯನು ಬಾಯಾರೆ ಅವನು ಚೆನ್ನಾಗಿರ್ಲಿ, ದೇವರ ಆಶೀರ್ವದಿಸ್ಲಿ, ಅಯ್ಯೋ ಅವರನ್ನು ದೇವರು ಹೆಚ್ಚಾಗಿ ಕಾಪಾಡಲಿ, ನಿಮ್ಮನ್ನು ದೇವರು ಒಳ್ಳೆ ಆಯಸ್ಕಾಲ ಕೊಡ್ಲಿ ಅಂತೇಳಿ ಅನೇಕರು ಬಾಯಿಂದ ಹೇಳ್ತಾರೆ. ಆದರೆ ಅವರ ಹೃದಯದಲ್ಲಿ, ಪ್ರಿಯ ದೇವರ ಮಕ್ಕಳೇ, ಅವರ ಹೃದಯವು ಆದರೆ ತುಂಬಾ ಕೆಟ್ಟದಾಗಿರತ್ತೆ. ಏನಂತ ನೋಡ್ರಿ, ಅವನಿಗಾಗಿ ಹೊಂಚು ಹಾಕುತ್ತಾನೆ. ನಮಗೋಸ್ಕರ ಏನ್ ಮಾಡ್ತಾರಂತೆ? ಹೊಂಚು ಹಾಕುವ ಜನರಿದ್ದಾರೆ. ಆದ್ರಿಂದ ತುಂಬಾ ಎಚ್ಚರವಾಗಿರ್ರಿ. ಜೇನು ತುಪ್ಪದಂತೆ ಮಾತನಾಡ್ತಾರೆ. ಅವರು ಮಾತನಾಡುವ ಮಾತುಗಳು ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಅವರ ಮನಸ್ಸಿನೊಳಗಡೆ ಏನಿದೆ ಅಂತ ಹೇಳಿ ತಿಳ್ಕೊಂಡು ಆದ್ಮೇಲೆ ಅವ್ರ ಜೊತೆ ಮಾತನಾಡ್ರಿ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಹೇಳಿರುವಂತದ್ ಕಾರ್ಯಗಳನ್ನ ಒಂದು ಸಾರಿ ನೆನಪು ಮಾಡಿಕೊಳ್ಳೋಣ. ದೇವರು ಈ ವಾಕ್ಯದೊಟ್ಟಿಗೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡು. ಹೌದು ಕರ್ತನೆ, ಯಾರ್ಯಾರ ಹೃದಯದಲ್ಲಿ ಏನೇನಿದೆಯೋ ಸ್ವಾಮಿ ನಮಗೆ ಗೊತ್ತಿಲ್ಲಪ್ಪ. ಪ್ರತಿಯೊಬ್ಬರ ಹೃದಯದಲ್ಲಿರುವಂಥ ಕರ್ತನೆ ಒಳ ಸಂಚುಗಳನ್ನು, ನಮಗೆ ವಿರುದ್ಧವಾಗಿರುವ ಎಲ್ಲ ಒಳ ಸಂಚುಗಳನ್ನು ತೆಗೆದುಹಾಕಿ ದೇವರೇ, ನಿನ್ನ ಆಶೀರ್ವಾದದಲ್ಲಿ ನಮ್ಮ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಒಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.